ಹಾಯ್ ಹಲೋ ಎಲ್ಲ DCT 2026 ಸ್ಟೂಡೆಂಟ್ಸ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು 2025 ಹೇಗೆ ನನ್ನ ಆಪ್ಷನ್ ಎಂಟ್ರಿ ಮಾಡಿದ್ದೆ ಮತ್ತು ಹೇಗೆ ನಾನು ಪ್ರಿಯಾರಿಟಿನ ಕೊಟ್ಟಿದ್ದೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಇನ್ನೇನೋ ನಿಮ್ಮ ಆಪ್ಷನ್ ಎಂಟ್ರಿ ಓಪನ್ ಆಗಿದೆ. ಸೊ ನೀವು ಈಗ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಆದಷ್ಟು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಆಪ್ಷನ್ ಎಂಟ್ರಿ ಹೇಗೆ ಇಂಪಾರ್ಟೆಂಟ್ ಆಗಿದೆ ಮತ್ತು ಆಪ್ಷನ್ ಎಂಟ್ರಿಯಿಂದ ಹೇಗೆ ಮಾಡಬೇಕು ಮತ್ತು ಆಪ್ಷನ್ ಎಂಟ್ರಿ ಪ್ರಿಯಾರಿಟಿನ ಹೇಗೆ ಕೊಡಬೇಕು ಅಂತ. ಆದಷ್ಟು ಕೂಡ ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ಎಲ್ಲರೂ ಕೂಡ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಲೈಕ್ಸ್ ಕೊಡ್ತಾ ಇದ್ದೀರಾ, ಕಮೆಂಟಲ್ಲಿ ಆಗ್ತಾ ಇದ್ದೀರಾ, ಬಟ್ ಯಾರನ್ನು ಕೂಡ ಅಷ್ಟಾಗಿ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ನ ಮಾಡಿ. ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನೀವು ಇಂಜಿನಿಯರಿಂಗ್ ಹೋದಾಗ ನೀವು ಫೇಸ್ ಮಾಡುವಂಥ ಡಿಫಿಕಲ್ಟೀಸ್ ಏನು ಮತ್ತು ಹೇಗೆ ಇಂಜಿನಿಯರಿಂಗ್ ಸ್ಟಾರ್ಟಿಂಗಲ್ಲೇ ನಾವು ಚೆನ್ನಾಗಿ ಓದ್ಕೋಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲೂ ಕೂಡ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋಗಳನ್ನ ನಾನು ಮಾಡ್ತೀನಿ. ಮತ್ತು ಇಂಜಿನಿಯರಿಂಗಲ್ಲಿ ನಾವು ಮಾಡುವಂಥ ಮಿಸ್ಟೇಕ್ಸ್ಗಳೇನು, ಸೊ ನಾನು ಹೇಗೆ ಮಿಸ್ಟೇಕ್ಸ್ ಮಾಡಿದೆ ಇಂಜಿನಿಯರಿಂಗಲ್ಲಿ, ಅದರಿಂದ ಏನೇನು ಎಫೆಕ್ಟ್ ಆಯಿತು ಅಂತ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಎಲ್ಲದ್ರ ಬಗ್ಗೆನೂ ಕೂಡ ವಿಡಿಯೋನ ಮಾಡ್ತೀನಿ. ಸೊ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್, ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಫಸ್ಟ್ ನಾನಿಲ್ಲಿ ಕಾಲೇಜ್ನ ಪ್ರಿಫರೆನ್ಸ್ ಆಗಿ ಕೊಟ್ಟೆ. ಸೊ ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಸೊ ಇದೇ ಥರ ಆಪ್ಷನ್ ಎಂಟ್ರಿ ಮಾಡಿ ಹಿಂಗೆ ಮಾಡಿ ಅಂತ. ಸೊ ನಿಮಗೆ ಯಾವ ಕಾಲೇಜ್ ಬೇಕು ಮತ್ತು ಯಾವ ಕಾಲೇಜ್ ಕನ್ವೀನಿಯೆಂಟ್ ಇದೆ ಮತ್ತು ನಿಮ್ಮ ನಿಯರ್ ಬೈ ಲೊಕೇಶನಲ್ಲಿ ಯಾವ ಕಾಲೇಜ್ ಟಾಪ್ ಇದೆ ಅದನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಸೊ ನಾನು ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಮಾಡಿರೋದು ಡಿಪ್ಲೊಮಾದಲ್ಲಿ. ನಾನು ಕಂಪ್ಯೂಟರ್ ಸೈನ್ಸ್ ಅಂಡರ್ ಇರುವಂಥ ಬ್ರಾಂಚಸ್ನ ನಾನು ಹಾಕಿದ್ದೀನಿ. ಸೊ ನಾನು ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಸ್ಟೂಡೆಂಟ್ಸ್ಗೆ ಬ್ರಾಂಚ್ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬೊಬ್ರು ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸೇ ಬೇಕು ನನಗೆ, ಎಕ್ಸಾಕ್ಟಾಗಿ ಕೋರ್ ಬ್ರಾಂಚ್ ಬೇಕು ಅಂತ ಹೇಳಿದ್ರೆ ಅವರು ಎಕ್ಸಾಕ್ಟಾಗಿ ಕೋರ್ ಬ್ರಾಂಚ್ನ ಹಾಕೋತಾರೆ. ಸೊ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಾಲೇಜ್ನ ಪ್ರಿಯಾರಿಟಿ ಆಗಿ ಕೊಡ್ತಾರೆ. ಸೊ ಈಗ CS ಅಂತ ಹಾಕಿದ್ರೆ ಸೊ CS ಆಗಿರ್ಬೋದು, AML, AIDS ಅವ್ರ ಇನ್ಫಾರ್ಮೇಷನ್ ಸೈನ್ಸ್ ಯಾವುದಾರು ಆಗಿರಲಿ, ನನಗೆ ಆ ಕಾಲೇಜಲ್ಲಿ ನನಗೆ ಸೀಟ್ ಬೇಕು, ಯಾವ ಡಿಪಾರ್ಟ್ಮೆಂಟ್ ಆದ್ರೂ ಕೂಡ ನಾನು ಹೋಗೋಕ್ಕೆ ರೆಡಿ ಇದ್ದೀನಿ ಅಂತ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನಾನು ಹೇಗೆ ಮಾಡಿದೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ನನ್ನ ಫಸ್ಟ್ ಪ್ರಿಯಾರಿಟಿ ಬಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ನೋಡಿ ಇಲ್ಲಿ ಈಗ ಆಪ್ಷನ್ ಎಂಟ್ರಿಯಲ್ಲಿ ನೀವು ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ನೋಡಿ ಮೊದಲನೇ ಕಾಲಮಲ್ಲಿ ನಿಮಗೆ ಆಪ್ಷನ್ಸ್ ತೋರಿಸುತ್ತೆ. ಏನಂತಂದರೆ ಪ್ರಿಯಾರಿಟಿ ಆಪ್ಷನ್ಸ್ ತೋರಿಸುತ್ತೆ. ಫಸ್ಟ್ ಪ್ರಿಯಾರಿಟಿ ಯಾವುದು, ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ, ಥರ ಪ್ರಿಯಾರಿಟಿನ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಕಾಲೇಜ್ ಕೋರ್ಸ್ ಅಂತ ಹೇಳಿದ್ರೆ ಕಾಲೇಜ್ದು ಒಂದು ಕೋಡ್ ಇರುತ್ತೆ. ಇವಾಗ ನೋಡ್ಬೋದು ಈಗ RV ಕಾಲೇಜಲ್ಲಿ ಆದರೆ E005CS ಈ ಥರ ಕಾಲೇಜ್ದು ಕೋಡ್ ಇರುತ್ತೆ. ಸೊ ಈ ಕಾಲೇಜ್ ಕೋಡ್ನ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಗೆ ಅಲ್ಲೇ ಆಪ್ಷನ್ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಕೋರ್ಸ್ ನೇಮು, ನಿಮ್ಗೆ ಯಾವ ಕೋರ್ಸ್ ಬೇಕು ಅಲ್ಲಿ, ಕಂಪ್ಯೂಟರ್ ಸೈನ್ಸ್, AML ಇಲ್ಲ ಮೆಕ್ಯಾನಿಕಲ್ ಇಲ್ಲ ಅಂತಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಯಾವ್ದು ಬೇಕು ಅಂತ ಕೂಡ ಇದರಲ್ಲಿ ನಾವು ಪ್ರಿಯಾರಿಟಿನ ಕೊಡ್ಬೋದು. ನೆಕ್ಸ್ಟ್ ಬಂದು ಕೋರ್ಸ್ ಫೀಸ್ ಆ್ಯಂಡ್ ಪರ್ ಆ್ಯನಮ್ ಅಂತಂದರೆ ಒಂದು ವರ್ಷಕ್ಕೆ ಕೋರ್ಸ್ ಫೀಸ್ ಎಷ್ಟಾಗುತ್ತೆ ಅಂತ ಕೂಡ ಈ ಕಡೆ ಲಿಸ್ಟ್ ಮಾಡಿರ್ತಾರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಾಲೇಜ್ ನೇಮ್ಗಳು, ಸೊ ಯಾವ್ಯಾವ ಕಾಲೇಜ್ ನೇಮ್ಗಳಿದೆ ಅಲ್ಲಿ ಮತ್ತು ಕಾಲೇಜ್ದು ಅಡ್ರೆಸ್ ಪ್ರತಿಯೊಂದನ್ನು ಕೂಡ ಇಲ್ಲಿ ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ನಾನು ನನ್ನ ಫಸ್ಟ್ ಪ್ರಿಯಾರಿಟಿ ಬಂದು RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ನೇ ಕೊಟ್ಟಿದ್ದೆ. ಫಸ್ಟ್ ಪ್ರಿಯಾರಿಟಿ ಬಂದು ನಾನು RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಸೊ ಅದ್ರದ್ದು ಫೀಸ್ ಬಂದು 1,12,000 ಆಗಿತ್ತು. ಸೊ ನನ್ನ ಬಂದು OBC ಕ್ಯಾಟಗರಿ. ಸೊ ನನಗೆ ಇಷ್ಟ ಆಗಿತ್ತು ಫೀಸು. ಅದಾದಮೇಲೆ ನನ್ನ ಸೆಕೆಂಡ್ ಪ್ರಿಯಾರಿಟಿ ಬಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಸೊ ಅದರಲ್ಲಿ AML ಆರ್ಟಿಫಿಷಿಯಲ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಇತ್ತು. ಅದು ನಾನು ಕಾಲೇಜ್ನ ಪ್ರಿಯಾರಿಟಿಯಾಗಿ ಕೊಟ್ಟಿದ್ದೆ. ಅದರಲ್ಲಿ ನನಗೆ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನಂಗೆ ಸೆಕೆಂಡ್ ಪ್ರಿಯಾರಿಟಿ ಕೊಟ್ಟಿದ್ದು ನಾನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ AIML. ನಿಮ್ಗೇನಾದ್ರೂ ಕೂಡ ನನಗೆ CS ಬ್ರಾಂಚೇ ಬೇಕು, ಕೋರ್ ಬ್ರಾಂಚೇ ಬೇಕು ಅಂತಂದರೆ ನೀವು ಈ AML ಆಗಿರ್ಬೋದು, AIDS ಆಗಿರ್ಬೋದು, ಇಲ್ಲ ಅಂತಂದರೆ ಇನ್ಫಾರ್ಮೇಷನ್ ಸೈನ್ಸ್ನ ನೀವು ಸ್ಕಿಪ್ ಮಾಡ್ಬೋದು. ಡೈರೆಕ್ಟಾಗಿ ಎಲ್ಲ ಕಡೆಯೂ ಕೂಡ ಕಂಪ್ಯೂಟರ್ ಸೈನ್ಸ್ನ ಹಾಕೊಂಡು ಹೋಗಬಹುದು. ಸೊ ನಿಮ್ಗೆ ಏನಾದ್ರೂ ಕಾಲೇಜ್ ಮ್ಯಾಟ್ರ್ ಆಗುತ್ತೆ, ನನಗೆ CS ಸಿಗಲಿಲ್ಲ ಅಂತಂದರೆ ಅದೇ ಕಾಲೇಜಲ್ಲಿ ಬೇರೆ ಯಾವ್ದಾದ್ರು CS ರಿಲೇಟೆಡ್ ಬ್ರಾಂಚ್ ಇದ್ರೂ ಕೂಡ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ನನ್ನ ಥರ್ಡ್ ಪ್ರಿಯಾರಿಟಿ ಬಂದು SJCE ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ. ನನ್ನ ಥರ್ಡ್ ಪ್ರಿಯಾರಿಟಿ ಬಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಇದು ಏಡೆಡ್ ಕೋರ್ಸ್ ಆಗಿರುತ್ತೆ, ಅದಕ್ಕೆ ಫೀಸ್ ಕಡಿಮೆ ಇರುತ್ತೆ. ಸೊ ಇದು E021 ಬಂದು ಏಡೆಡ್ ಕೋರ್ಸ್ ಆಗಿರುತ್ತೆ. ಇದ್ರದ್ದು ಫೀಸ್ ಬಂದು 45,000 ಇರುತ್ತೆ. ಅಂತಂದರೆ ಫೀಸ್ ಸ್ವಲ್ಪ ಕಡಿಮೆ ಇರುತ್ತೆ ಇವ್ರಿಗೆ ಏಡೆಡ್ ಸೀಟ್ ಅಂತಂದರೆ. ಸೊ ನೆಕ್ಸ್ಟ್ ಬಂದು ನಮ್ಮ ಫೋರ್ತ್ ಆಪ್ಷನ್ ಬಂದು E284. E284 ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತಂದರೆ ಇದು ಬಂದು ಅನ್ಎಡೆಡ್ ಕೋರ್ಸ್ ಆಗಿರುತ್ತೆ, ಅನ್ಎಡೆಡ್ ಪ್ರೈವೇಟ್ ಕೋರ್ಸ್ ಆಗಿರುತ್ತೆ. ಇದಕ್ಕೆ ಬಂದು ಫೀಸು 1,12,000 ಆಗಿರುತ್ತೆ. ಸೊ ಇದನ್ನು ಕೂಡ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ. ನೆಕ್ಸ್ಟ್ ಬಂದು ಫಿಫ್ತ್ ಪ್ರಿಯಾರಿಟಿ ಬಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ. ಸೊ ತುಂಬ ಜನ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ. ಸೊ SJC ಕಾಲೇಜಲ್ಲಿ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಮತ್ತು ಏಡೆಡ್ ಶ್ರೀ ಜಯಚಾಮರಾಜೇಂದ್ರ ಇದೆ, ಮತ್ತು ಅನ್ಎಡೆಡ್ ಪ್ರೈವೇಟ್ ಶ್ರೀ ಜಯಚಾಮರಾಜೇಂದ್ರ
ಹತ್ರ ಇದೆ. ತುಂಬಾ ಜನ ಸ್ಟೂಡೆಂಟ್ಸ್ ಅಲ್ಲಿ ಕನ್ಫ್ಯೂಷನ್ ಇರುತ್ತೆ. ಸೊ ನಾನು ಇದನ್ನ ಪ್ರಿಯಾರಿಟಿ ಆಗಿ ಕೊಟ್ಟಿದ್ದೀನಿ. SJC ಕಾಲೇಜ್ ಇದೇ ತರ ಕೊಡಿ. ಸೊ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಅಂದ್ರೂ ಒಂದೇ, ಮತ್ತೆ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಂದ್ರೂ ಒಂದೇ. ಎಲ್ಲರೂ ಕೂಡ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಇರ್ತೀವಿ. ಸೊ ನೀನು ಜಯಚಾಮರಾಜೇಂದ್ರದಲ್ಲಿ ಸೀಟ್ ಅಲಾಟ್ ಆಗಿದೆ, ನಿನಗೆ JSS ಯೂನಿವರ್ಸಿಟಿಯಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತಂದ್ರೆ ಏನು ಕೂಡ ಅಷ್ಟು ಡಿಫ್ರೆನ್ಸ್ ಇರಲ್ಲ. ಎಲ್ಲರೂ ಕೂಡ ಒಂದೇ ಕ್ಲಾಸಲ್ಲಿ ಇರ್ತೀವಿ. ಸೊ ಒಂದೇ ಡಿಪಾರ್ಟ್ಮೆಂಟ್ ಒಂದೇ ಕ್ಲಾಸಲ್ಲಿ ಇರ್ತೀವಿ. ಸೊ ಅಷ್ಟು ಡಿಫ್ರೆನ್ಸ್ ಏನು ಇರಲ್ಲ, ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ. ನೀವು ಫಸ್ಟ್ ಏಡೆಡ್ಗೆ ಪ್ರಿಫರೆನ್ಸ್ನ ಕೊಡಿ. ಫಸ್ಟ್ ಏನಂತ ಹೇಳಿದ್ರೆ, ಯಾಕೆ ಏಡೆಡ್ಗೆ ಪ್ರಿಫರೆನ್ಸ್ನ ಕೊಡಬೇಕು ಅಂತ ಹೇಳಿದ್ರೆ, ಏಡೆಡಲ್ಲಿ 45,000 ಇದೆ ಫೀಸು. ಸೊ ನನಗೆ ಈ ಮೂರಲ್ಲಿ ಯಾವ ಕೋಡ್ಗೆ ಅಲರ್ಟ್ ಆಯಿತು, ಯಾಕಂದರೆ ನಾನು ಥರ್ಡ್ ಪ್ರಿಯಾರಿಟಿ ಕೊಟ್ಟಿದ್ದು ಏಡೆಡ್. ಸೊ ಏಡೆಡ್ ನನಗೆ ಸೀಟ್ ಅಲರ್ಟ್ ಆಗಿಲ್ಲ, ಯಾಕಂತಂದರೆ ಏಡೆಡ್ಗೆ ಇನ್ನೂ ರ್ಯಾಂಕಿಂಗ್ ಇನ್ನೂ ಕಡಿಮೆ ಇರಬೇಕಿತ್ತು. ಸೊ ನನಗೆ ಏಡೆಡ್ ಆಗಿಲ್ಲ. ಸೊ ನನಗೆ ನನ್ನ ರ್ಯಾಂಕ್ಗೆ ಕಾಲೇಜ್ ಅಲರ್ಟ್ ಆಗಿದ್ದು ಈ 284 CS ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. 1,12,000 ಫೀಸ್ ಬಂತು. ಮತ್ತು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂದರೆ SJC ಮೈಸೂರಲ್ಲಿ ನನಗೆ ಕಾಲೇಜ್ ಅಲರ್ಟ್ ಆಗಿದೆ. ನನ್ನ 5th ಪ್ರಿಫರೆನ್ಸ್ ಬಂದು ಅದೇ JC ಕಾಲೇಜಲ್ಲೇ. ಅಂದರೆ ಎರಡು ಕೂಡ ಒಂದೇ, ಆಲ್ಮೋಸ್ಟ್ JC ಕಾಲೇಜ್ ಆ್ಯಂಡ್ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಎರಡು ಸೇಮೇ. ಸೊ ಅಷ್ಟು ಡಿಫ್ರೆನ್ಸ್ ಇರಲ್ಲ, ಎಲ್ಲ ಕೂಡ ನಾವೆಲ್ಲ ಒಂದೇ ಕ್ಲಾಸಲ್ಲಿ ಇರ್ತೀವಿ, ಏನೂ ಹಂಗೆ ಡಿಫ್ರೆನ್ಸ್ ಏನು ಇರಲ್ಲ. ಈ ನೆಕ್ಸ್ಟ್ ನಾನು ಬಂದು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಅಂದರೆ SJCಯಲ್ಲೇ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕೊಟ್ಟಿದೆ ನೆಕ್ಸ್ಟ್ ಪ್ರಿಫರೆನ್ಸು, 6th ಪ್ರಿಫರೆನ್ಸು. ಸೊ CS ಅನ್ನೋದು ಸಿಗ್ಲಿಲ್ಲ ಅಂತಂದರೆ ನನಗೆ ಇನ್ಫಾರ್ಮೇಷನ್ ಸೈನ್ಸ್ ಸಿಗಲಿ ಅಂತ ಕೊಟ್ಟಿದೆ. ಸೊ ನೆಕ್ಸ್ಟ್ ನನ್ನ 7th ಪ್ರಿಫರೆನ್ಸ್ ಬಂದು ದಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ ಕೊಟ್ಟಿದೆ. ಮತ್ತು 8th ಪ್ರಿಫರೆನ್ಸ್ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ. ಸೊ ಅದೇ NI ಕಾಲೇಜಲ್ಲೇ AIML ಕೊಟ್ಟಿದೆ, ಮತ್ತು NI ಕಾಲೇಜಲ್ಲೇ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ನೀವು ನೋಡ್ತಾ ಇರ್ಬೋದು. ಹೆಂಗೆ ನಾನು ಪ್ರಿಯಾರಿಟಿ ಕೊಟ್ಟೆ ಅಂತ ಹೇಳಿದ್ರೆ, ಫಸ್ಟ್ NI ಕಾಲೇಜಲ್ಲಿ CS ಸಿಗುತ್ತಾ, ಅದಾದಮೇಲೆ AIML, ಅದಾದ್ಮೇಲೆ ಇನ್ಫಾರ್ಮೇಷನ್ ಸೈನ್ಸ್, ಇದೇ ಥರ ನಾನು ಪ್ರಿಯಾರಿಟಿನ ಕೊಟ್ಟೆ. ಸೊ ನನಗೆ ಈ ಕಾಲೇಜಲ್ಲೇ ಓದಬೇಕು, ಮತ್ತು ನನಗೆ ಬ್ರಾಂಚ್ ಯಾವುದಾದ್ರೂ ಕೂಡ ಸರಿ ಅಂತ ಹೇಳಿದ್ರೆ ನೀವು ಈ ಥರ ಕೊಡ್ಬೋದು. ಸೊ ನಿಮ್ಗೇನಾದ್ರೂ ಕೋರ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಬೇಕು ಅಂತ ಹೇಳಿದ್ರೆ, ಸೊ ನೀವು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ನ ಕೂಡ ಪ್ರಿಯಾರಿಟಿಯಾಗಿ ಕೊಡ್ಬೋದು. ಸೊ ಅದು ನಿಮಗೆ ಬಿಟ್ಟಿದ್ದು. ಆದಷ್ಟು ಕೂಡ ನಿಮ್ಮ ಸೀನಿಯರ್ಸ್ ಯಾರು ಇದ್ದಾರೆ ಅವ್ರನ್ನ ಒಂದ್ಸಲ ಕೇಳಿ, ಮತ್ತು ಕಾಲೇಜ್ನ ವಿಸಿಟ್ ಮಾಡಿ. ಪ್ರತಿಯೊಂದು ಬ್ರಾಂಚಸ್ನು ಕೂಡ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ. ಮತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ 10th ಪ್ರಿಫರೆನ್ಸ್ ಬಂದು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಮತ್ತೆ ಅಲ್ಲಿ ನೋಡು ಅದೇ ಥರ ಪ್ರಿಯಾರಿಟಿ ಕೊಟ್ಟಿದ್ದೀನಿ. ಸೊ CS ಮತ್ತು AIML ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದು 13th ಆಪ್ಷನ್ ಅಂತ ಹೇಳಿದ್ರೆ PS ಕಾಲೇಜ್ ಆಫ್ ಮಂಡ್ಯ, ಅಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕೊಟ್ಟಿದ್ದೀನಿ ಫಸ್ಟ್ ಪ್ರಿಫರೆನ್ಸು. ಸೆಕೆಂಡ್ ಪ್ರಿಫರೆನ್ಸ್ ಬಂದು AIML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್, ಮತ್ತು ಎರಡನೇ ಕೊಟ್ಟಿದ್ದೀನಿ. ಸೊ ಇನ್ಫಾರ್ಮೇಷನ್ ಸೈನ್ಸ್ ಇರಲಿಲ್ಲ, ಸೊ ಅದಕ್ಕೆ ನೀವು ಎರಡನೇ ಕೊಟ್ಟಿದ್ದೀನಿ. ನೆಕ್ಸ್ಟ್ ನನ್ನ 15th ಪ್ರಿಫರೆನ್ಸ್ ಬಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು, ಅಂದರೆ ಮೈಸೂರು MIT ಅಂತ ಕರೀತಾರೆ ಕಾಲೇಜ್ನ. ಈ ಕಾಲೇಜಿಗೆ ನಾನು 15th ಪ್ರಿಫರೆನ್ಸ್ನ ಕೊಟ್ಟಿದ್ದೆ. ನಾನು ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಕೊಟ್ಟೆ, ಅದಾದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಸೇಮ್ ಕಾಲೇಜಲ್ಲಿ, ಮತ್ತು ಇನ್ಫಾರ್ಮೇಷನ್ ಸೈನ್ಸು ಸೇಮ್ ಕಾಲೇಜಲ್ಲಿ. ಮತ್ತೆ ನನ್ನ ನೆಕ್ಸ್ಟ್ ಪ್ರಿಫರೆನ್ಸ್ 18th ಪ್ರಿಫರೆನ್ಸ್ ಬಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಲ್ಲಿ ATME ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ ಕೊಟ್ಟೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಕಾಲೇಜನ್ನು ಕೂಡ ಮೈಸೂರಲ್ಲೇ ಕೊಟ್ಟಿದ್ದೀನಿ. ಸೊ ನೀವು ನಿಮ್ಮ ಲೊಕೇಶನ್ಗೆ ಯಾವ್ದು ನಿಯರ್ ಆಗಿದೆ, ಮತ್ತು ನಿಮಗೆ ಯಾವ ಊರು ಇಷ್ಟ, ಯಾವ ಕಾಲೇಜ್ ಇಷ್ಟ, ಅದ್ರ ಮೇಲೆ ನೀವು ಆಪ್ಷನ್ ಎಂಟ್ರಿನ ಮಾಡ್ತಾ ಹೋಗಿ. ನಾನು ಬಂದು ಆಲ್ಮೋಸ್ಟ್ ನಾನು ಮೈಸೂರಲ್ಲೇ ಓದಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ ಮೈಸೂರಲ್ಲೇ ಕೊಟ್ಟಿದ್ದೀನಿ. ಬಟ್ RV ಕಾಲೇಜ್ ಮಾತ್ರ ಕೊಟ್ಟಿದ್ದೆ, ಯಾಕಂತಂದರೆ RV ಕಾಲೇಜ್ ಏನಾದ್ರು ಸಿಗೋ ಚಾನ್ಸಸ್ ಇದೆಯಾ ಅಂತ ನನಗೆ ಗೊತ್ತಿತ್ತು. ಆಲ್ಮೋಸ್ಟ್ ನನಗೆ SJCಯಲ್ಲೇ ಆಗುತ್ತೆ ನನ್ನ ರ್ಯಾಂಕಿಂಗ್ಗೆ ಅಂತ, ಬಟ್ ಆದರೂ RV ಕೊಟ್ಟಿದ್ದೆ. ಯಾಕಂತಂದರೆ ಸಮ್ಟೈಮ್ಸ್ ಏನಾದ್ರೂ ನನ್ನ ಕ್ಯಾಟಗರಿ ಅವ್ರು ಏನಾದ್ರೂ ಸೀಟ್ ಅಪ್ಲೈ ಮಾಡಿಲ್ಲ ಅಂತಂದ್ರೆ, ಸೊ ನನಗೆ ಸಿಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಹಳೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಆದಷ್ಟು ಕೂಡ ಟಾಪ್ ಕಾಲೇಜಸ್ಸಿಂದನೇ ಬನ್ನಿ, ಎಲ್ಲನೂ ಕೂಡ ಟಾಪ್ ಕಾಲೇಜಸ್ಸಿಂದನೇ ಬನ್ನಿ. ಸೊ ನಿಮಗೆ ಸಿಗಲಿ, ನಿಮ್ಮ ರ್ಯಾಂಕಿಂಗ್ ಸಿಗದೇ ಇರಲಿ. ಸೊ ಆದಷ್ಟು ಕೂಡ ಟಾಪ್ ಕಾಲೇಜಸ್ಸಿಂದನೇ ಲಿಸ್ಟ್ ಮಾಡ್ಕೋತಾ ಬನ್ನಿ. ಸೊ ಯಾರ್ದು ರ್ಯಾಂಕಿಂಗ್ ಎಲ್ಲ ತುಂಬ ಜಾಸ್ತಿ ಇದೆ ಅವ್ರು ಜಾಸ್ತಿ ಆಪ್ಷನ್ಸ್ನ ಎಂಟ್ರಿ ಮಾಡಿ. ಸೊ ನೀವು ಎಷ್ಟೋ ತುಂಬ ಆಪ್ಷನ್ಸ್ನ ಎಂಟ್ರಿ ಮಾಡಿ ಪ್ರಿಯಾರಿಟಿ ವೈಸು. ಸೊ ಯಾಕಂತಂದರೆ ಸಮ್ಟೈಮ್ಸ್ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಜಾಸ್ತಿ ರ್ಯಾಂಕ್ ಇದ್ರೂ ಕೂಡ ಸ್ವಲ್ಪ ಕಡಿಮೆ ಕಾಲೇಜಸ್ನ ಎಂಟ್ರಿ ಮಾಡ್ತೀರಾ. ಸೊ ಇದರಿಂದ ನಿಮಗೆ DCTಲಿ ಸೀಟ್ ಸಿಗೋದೇ ಇಲ್ಲ ಆಲ್ಮೋಸ್ಟು. ಸೊ ನೀವು ಇನ್ನೂ 1 ಇಯರ್ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಆ ಥರ ಎಲ್ಲ ಮಾಡ್ಕೊಬೇಡಿ. ಆದಷ್ಟು ಕೂಡ ಜಾಸ್ತಿ ಕಾಲೇಜಸ್ನ ಹಾಕಿ, ಯಾರ್ದು ತುಂಬ ಜಾಸ್ತಿ ರ್ಯಾಂಕಿಂಗ್ ಇದೆ ಅವರೆಲ್ಲರೂ ಕೂಡ. ಸೊ ಸೇಫರ್ ಸೈಡ್ ಅವರು ಕೂಡ ಸ್ವಲ್ಪ ಜಾಸ್ತಿ ಕಾಲೇಜಸ್ನೇ ಹಾಕಿ. ಸೊ ನಾನು ಅನ್ಕೋತಾ ಇದ್ದೆ ಯಾಕೆ ಜಾಸ್ತಿ ಕಾಲೇಜಸ್ ಹಾಕಬೇಕು ಅಂತ, ಬಟ್ ನಂಗೆ ಈಗ ರಿಯಾಲಿಟಿ ಎಲ್ಲ ಅರ್ಥ ಆಗಿದೆ ಯಾಕೆ ಜಾಸ್ತಿ ಕಾಲೇಜಸ್ ಎಲ್ಲ ಅಪ್ಲೈ ಮಾಡಬೇಕು ಅಂತ. ಅದಾದ್ಮೇಲೆ ನನ್ನ 20th ಪ್ರಿಫರೆನ್ಸ್ ಬಂದು ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇದರಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫಸ್ಟ್ CS ಕೊಟ್ಟೆ, ಅದಾದಮೇಲೆ ಇನ್ಫಾರ್ಮೇಷನ್ ಸೈನ್ಸ್. ಸೊ ಇಲ್ಲಿ ಎರಡೇ ಬ್ರಾಂಚ್ ಇದ್ದಿದ್ದು CS ರಿಲೇಟೆಡ್. ಸೊ ಅವೆರಡನ್ನ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ, ಅಂದರೆ MIT ತಾಂಡವಪುರದಲ್ಲಿ ನಾನು ಫಸ್ಟು ಕಂಪ್ಯೂಟರ್ ಸೈನ್ಸ್ಗೆ ಪ್ರಿಫರೆನ್ಸ್ ಕೊಟ್ಟೆ, ಅದಾದಮೇಲೆ AIML, ಅದಾದಮೇಲೆ AIDS. ಸೊ ಎಲ್ಲ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚ್ಗೆ ನಾನು ಕೊಟ್ಟಿದ್ದೀನಿ ಪ್ರಿಫರೆನ್ಸ್ನ.
ಅದಾದ್ಮೇಲೆ ನನ್ನ 25th ಪ್ರಿಫರೆನ್ಸ್ ಬಂದು ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು. ಇಲ್ಲಿ ನಾನು ನೋಡ್ತಾ ಇರ್ಬೋದು ನೀವು, ಫಸ್ಟ್ CS ಕೊಟ್ಟಿದ್ದೇನೆ, ಅದಾದ್ಮೇಲೆ AML. ಸೊ ಇಲ್ಲಿ ಸೆಲೆಕ್ಟ್ ಮಾಡಿರೋದು 2 ಬ್ರಾಂಚು. ಅದಾದ್ಮೇಲೆ 7th ಪ್ರಿಫರೆನ್ಸ್ ಬಂದು ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಮೈಸೂರು, ಅಂತಂದ್ರೆ ಮೈಸೆಮ್ ಕಾಲೇಜ್ ಅಂತ ಇದೆ. ಸೊ ಮೈಸೆಮ್ ಕಾಲೇಜನ್ನ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಟ್ಟೆ. ಅದಾದ್ಮೇಲೆ ಅಲ್ಲಿ AML ಕೊಟ್ಟಿದ್ದೀನಿ. ಅದಾದ್ಮೇಲೆ 29th ಪ್ರಿಫರೆನ್ಸ್ ಬಂದು ಯೂನಿವರ್ಸಿಟಿ ಆಫ್ ಮೈಸೂರು, ಅಂತಂದ್ರೆ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಇಂಜಿನಿಯರಿಂಗ್ ಇದೆ. ಸೊ ಅದರಲ್ಲಿ ನಾನು ಫಸ್ಟ್ ಕೊಟ್ಟಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್. ಸೊ ಇವೆರಡು ಬ್ರಾಂಚ್ನ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ನೋಡಿ, ಯೂನಿವರ್ಸಿಟಿ ಆಫ್ ಮೈಸೂರಲ್ಲೇ ನಾನು ಮತ್ತೆ ಅಗೈನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಅನ್ನೋ ಬ್ರಾಂಚನ್ನು ಕೂಡ ಪ್ರಿಫರೆನ್ಸ್ನ ಕೊಟ್ಟೆ. ಸೊ ನನ್ನ ಲಾಸ್ಟ್ 32 ಆಪ್ಷನ್ ಬಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಶ್ರೀ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ VTU ಅಂತ ಇದೆ ಕಾಲೇಜೆಲ್ಲ ಮೈಸೂರಲ್ಲೇ. ಸೊ ಅಲ್ಲಿ ಸ್ವಲ್ಪ ಫೀಸ್ ಕಡಿಮೆ ಇದೆ, ಬಟ್ ನೋಡಿ ನಿಮ್ಗೆ ಹೆಂಗೆ ಪ್ರಿಫರೆನ್ಸ್ ಆಗುತ್ತೆ ಎಲ್ಲನ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡಿ. ಸೊ ಇದು ನನ್ನ ಆಪ್ಷನ್ ಎಂಟ್ರಿ ವಿಡಿಯೋ ಆಗಿತ್ತು. ಸೊ ಆದಷ್ಟು ಕೂಡ ಆಪ್ಷನ್ ಎಂಟ್ರಿನ ತುಂಬ ಕೇರ್ಫುಲ್ಲಾಗಿ ಮಾಡಿ. ನಿಮ್ಮ ಟೀಚರ್ಸ್ ಹತ್ರ ಗೈಡೆನ್ಸ್ ತಗೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಸೀನಿಯರ್ಸ್ ಹತ್ರನೂ ಕೂಡ ಗೈಡೆನ್ಸ್ನ ತಗೊಳ್ಳಿ. ಸೊ ಆಪ್ಷನ್ ಎಂಟ್ರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ಆಪ್ಷನ್ ಎಂಟ್ರಿ ಹೇಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಆಪ್ಷನ್ ಎಂಟ್ರಿಯಿಂದ ಬೆನಿಫಿಟ್ಸ್ ಏನು ಅಂತ ಎಲ್ಲನೂ ಕೂಡ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಆದಷ್ಟು ಕೂಡ ಹಳೆ ವಿಡಿಯೋನ ನೋಡಿ ಒಂದು ಐಡಿಯಾ ಬರಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ನೀವು ಎಕ್ಸಾಕ್ಟಾಗಿ ಹೀಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಮಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೆ ಆ ಥರ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ನಿಮ್ಮ HOD, ಇಲ್ಲ ಅಂತಂದರೆ ನಿಮ್ಮ ಟೀಚರ್ಸ್ ಫ್ಯಾಕಲ್ಟೀಸ್ ಯಾರು ಇದ್ದು ನಿಮ್ಮ ಡಿಪ್ಲೊಮಾದಲ್ಲಿ ಅವ್ರನ್ನ ಗೈಡೆನ್ಸ್ನ ತಗೊಳ್ಳಿ. ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನೀವು ಇಂಜಿನಿಯರಿಂಗ್ ಹೋಗೋಕ್ಕೂ ಮುಂಚೆ ಏನು ಪ್ರಿಪೇರ್ ಆಗಿ ಹೋಗಬೇಕು, ಮತ್ತು ಇಂಜಿನಿಯರಿಂಗಲ್ಲಿ ನಾನು ಹೇಗೆ ಮಿಸ್ಟೇಕ್ ಮಾಡಿದೆ. ಸೊ ನಾನು ತುಂಬಾ ಮಿಸ್ಟೇಕ್ ಮಾಡಿದೆ ನಾನು ಇಂಜಿನಿಯರಿಂಗಲ್ಲಿ, ಯಾಕಂತಂದರೆ ನನಗೆ ಅಷ್ಟೊಂದು ಗೈಡ್ ಮಾಡೋಂಥವ್ರು ಯಾರೂ ಕೂಡ ಅಷ್ಟು ಇರಲಿಲ್ಲ. ಸೊ ನಾನು ರ್ಯಾಂಡಮಾಗಿ ಇಂಜಿನಿಯರಿಂಗ್ ಹೋದೆ, ಸೊ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಥರ್ಡ್ ಸೆಮ್ ಏನು ತುಂಬಾ CGPA ಕೂಡ ತುಂಬಾ ಕಡಿಮೆ ಬಂತು ಥರ್ಡ್ ಸೆಮ್ಮಲ್ಲಿ. ಸೊ ಈ ಥರ ತುಂಬ ಮಿಸ್ಟೇಕ್ಸ್ಗಳನ್ನ ಮಾಡಿದ್ದೀನಿ. ಸೊ ನಾನು ಹೇಳುವಂಥ ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ನೀವು ಮಾಡಿಬಿಡಿ. ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋನ ಮಾಡ್ತೀನಿ. ಸೊ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನಿಮಗೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತಂದ್ರೂ ಕೂಡ ಈಗಲೇ ಹೋಗಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಹಾಕಿ, ನಾನು ಆ ಕಮೆಂಟ್ನ ನೋಡಿ ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋಸ್ನ ಮಾಡ್ತೀನಿ. ಆದಷ್ಟು ಕೂಡ ಈಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡಿ. ಸೊ ಯಾರು ಕೂಡ ಸಬ್ಸ್ಕ್ರೈಬ್ನ ಮಾಡ್ತಿಲ್ಲ. ಸೊ ವ್ಯೂಸ್ ಬರ್ತಾ ಇದೆ ಆ್ಯಂಡ್ ಆಲ್ಸೋ ಲೈಕ್ಸ್ ಎಲ್ಲ ಕೊಡ್ತಾ ಇದ್ದೀರಾ, ಕಮೆಂಟ್ ಎಲ್ಲ ಆಗ್ತಿದ್ದೀರಾ. ಸೊ ಸಬ್ಸ್ಕ್ರೈಬೇ ಇಲ್ಲ. ಸೊ ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಷ್ಟನ್ನು ಕೂಡ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ. ಸೊ ಆದಷ್ಟು ಕೂಡ ಈಗಲೇ ಹೋಗಿ ಸಬ್ಸ್ಕ್ರೈಬ್ನ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ.